ಏನ್ ಹೇಳುತ್ತೆ, ಈಗ ನಮ್ಮ ಕೈಲಿ ಏನು ಆಗಲ್ಲ ಅನ್ನುವಂತ ಒಂದು ಮನೋಭಾವದಲ್ಲಿ ಕೂತ್ಕೊಂಡಿದ್ವಿ. ನಾವು ಕೂಡ ಅದೇ ತರ ಇದ್ವಿ. ಯಾವತ್ತು ಮೋದಿಗೆ ಕಾರ್ಯಕ್ರಮಕ್ಕೆ ಹೋದ್ರು, ನಾನು ಹೋಟೆಲ್ ಕೆಲಸ ಮಾಡ್ತಾ ಇದ್ದೆ, ಬೇಕರಿ ಆಗಿತ್ತು, ಟ್ರಾವೆಲ್ಸ್ ಆಯ್ತು, ಡಾಬಾ ಆಯ್ತು, ರೆಸ್ಟೋರೆಂಟ್ ಆಯ್ತು, ಆಮೇಲೆ ಬ್ಯಾಂಕಲ್ಲಿ ಕೆಲಸ ತಗೊಂಡಿದ್ದೆ, ಆಮೇಲೆ ಕ್ಲಬ್ಗಳಲ್ಲಿ ಕ್ಯಾಂಟೀನ್ ನಡೆಸ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. ಬಟ್ ಲೈಫಲ್ಲಿ ಹೋಪ್ಸ್ ಇರಲಿಲ್ಲ. ಎಲ್ಲಿ ಹೋದ್ರೂ ಕೂಡ ಒಂದು 20,000 ಜಾಸ್ತಿ ಸಂಪಾದನೆ ಮಾಡಕ್ ಆಗ್ತಿರ್ಲಿಲ್ಲ. ಪಾರ್ಟ್ ಟೈಮ್ ಒಂದು ಕ್ಲಬ್ ನಡೆಸ್ತಾ ಇದ್ದೆ, ಮತ್ತೆ ನಾನು ಡೈಲಿ ಬ್ಯಾಂಕಲ್ಲಿ ಜಾಬಿಗೆ ಹೋಗ್ತಾ ಇದ್ದೆ. ಅಂತ ಒಂದು ಸಂದರ್ಭದಲ್ಲಿ ಮೋದಿಗಿರಿ ಕರ್ಕೊಂಡು ಬಂದ್ಬಿಟ್ಟು ಈ ತರ ಒಂದು ಕಾರ್ಯಕ್ರಮಕ್ಕೆ ನನ್ನ ಸಹೋದರ ಶ್ರೀ ಮಂಜುನಾಥ್ ಶೆಟ್ಟಿ ಸರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಅಪ್ಲೈ ಕರ್ಕೊಂಡು ಹೋಗಿ ಕೂರಿಸಿದ್ರು. ಮೋದಿಗೆ ಪ್ರೋಗ್ರಾಮ್ನ ಒಂದು ಸಾಮರ್ಥ್ಯ, ಒಂದು ಶಕ್ತಿ ಏನಪ್ಪಾ ಅಂತ ಹೇಳಿದ್ರೆ, ಕಾರ್ಯಕ್ರಮಕ್ಕೆ ಹೋಗಿ ಕೂತ್ಕೊಂಡಾಗ ಒಂದು 40-45 ನಿಮಿಷ ಇದು ನಮ್ದೆಲ್ಲ ಕಾರ್ಯಕ್ರಮ ಏನೋ ನಡೀತಿದೆ ಅಂತ ಅನಿಸ್ತಾ ಇತ್ತು. ಕೊನೆಯದಾಗಿ ಒಂದು 4 ಜನ ಬಂದು ಮಾತಾಡಿದಾಗ ನಾವೇನ್ ಜೀವನದಲ್ಲಿ ಹುಡುಕ್ತಿದೀವೋ, ನಾವೇನ್ ಜೀವನದಲ್ಲಿ ಬಯಸ್ತಿದೀವೋ, ನಾನು ಹೀಗಿರ್ಬೇಕಂತ ಏನ್ ಅನ್ಕೊಂತಿದೀವೋ, ಹೊರಗಡೆ ನಾನು 5-6 ಪ್ರತಿ ಜೀವನ ಚೇಂಜ್ ಮಾಡಿದ್ರು ಕೂಡ ನನಗೆ ಎಲ್ಲೂ ಕೂಡ ಒಂದು ಭರವಸೆ ಅನ್ನೋದು ಬಂದಿರಲಿಲ್ಲ. ಮೋದಿಗೆನ್ನ ಫಸ್ಟ್ ಕಾರ್ಯಕ್ರಮದಲ್ಲಿ ನನಗೆ ಅನಿಸ್ತು, ಈ ಒಂದು ಕ್ಷೇತ್ರದಲ್ಲಿ ನನ್ನ ಬದುಕನ್ನ ಕಟ್ಕೋಬಹುದು, ನಾನು ಅಂದುಕೊಂಡೆ ಬದುಕಬಹುದು ಅನ್ನೋದನ್ನ ಮೋದಿಗೆ ಪ್ರೋಗ್ರಾಮ್ ಫಸ್ಟ್ ಪ್ರೋಗ್ರಾಮ್. ಅದು ಮನದಕ್ಕೆ ಆಗ್ಬೇಕು ಅಂತ ಹೇಳಿದ್ರೆ ಕೇವಲ ಶರೀರ ಇಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಅರ್ಥ ಆಗಲ್ಲ. ಬಹಳಷ್ಟು ಜನ ನಾವು ಜೀವನದಲ್ಲಿ ತಪ್ಪು ಮಾಡ್ತೀವಿ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಯಾರೋ ಒಬ್ಬರು ಸ್ನೇಹಿತರು ಕರೆದಿದ್ದಾರೆ ಬಂದಿರ್ತೀರಾ, ಅಥವಾ ಇವತ್ತಿಲ್ಲಿ 3 ಮನೆಯವರು ಕರೆದಿದ್ದಾರೆ ಅಂತ ಬಂದಿರ್ತೀರಾ. ಇದು ಯಾರೋ ಒಂದು ಕಾರ್ಯಕ್ರಮ, ಹೀರೋ ಆದಂತ ಕಾರ್ಯಕ್ರಮ ಅಲ್ಲ. ಯಾರೋ ಹೀರೋ ಆದಂತ ಇದೇನೋ ಒಂದು ಸಭಾ ಕಾರ್ಯಕ್ರಮ ಅಲ್ಲ ಇದು. ಈ ಕಾರ್ಯಕ್ರಮದಲ್ಲಿ ಮಾತಾಡುವಂತ ಪ್ರತಿಯೊಬ್ಬ ವ್ಯಕ್ತಿಗಳ ಮಾತನ್ನ ನೀವು ಸರಿಯಾಗಿ ಗಮನಿಸಿದ್ರೆ, ನಾನು ಚಾಲೆಂಜ್ ಮಾಡ್ತೀನಿ, ಇನ್ನು 3 ತಿಂಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ಹೀರೋ ನೀವೇ ಆಗ್ತೀರಾ. ಈ ಕಾರ್ಯಕ್ರಮದ ಕೇಂದ್ರದಿಂದ ನೀವೇ ಆಗ್ತೀರಾ. ಪ್ರೇಕ್ಷಕರನ್ನು ಕೂಡ ಹೀರೋ ಮಾಡುವಂತ ತಾಕತ್ತಿರೋದು ಮೋದಿಗೆ ಕಾರ್ಯಕ್ರಮಗಳಲ್ಲಿ ಮಾತ್ರ. ನಾವೆಲ್ಲರೂ ಕೂಡ ಇದೇ ತರ ಒಂದು ಕಾರ್ಯಕ್ರಮದಲ್ಲಿ ಹೋಗಿ ಚಪ್ಪಾಳೆ ತರ್ತಾ ಇದ್ವಿ, ಯಾರೋ ಮಾತಾಡ್ತಿದ್ದಾಗ. ಕನಸನ್ನು ಕೂಡ ಅಂದ್ಕೊಂಡಿರ್ಲಿಲ್ಲ. ಮುಂದೊಂದು ದಿನ ನಾವು ಪ್ರತಿದಿನ ಹೋಗೋ ಕಡೆ ಎಲ್ಲ ಈ ತರ ಸನ್ಮಾನ ಸಿಗುತ್ತೆ, ನಾವು ಹೋಗ್ತೀವಿ ಅಂತ ಹೇಳಿದ್ರೆ 1000 ಜನ ಸೇರ್ತಾರೆ. ಈಗ ಹೋಗ್ಬೇಕಾದಂತ ಪರಿಸ್ಥಿತಿ ಹೆಂಗ್ ಬಂದಿದೆ ಗೊತ್ತಾ? ಕದ್ದು ಮುಚ್ಚಿ ಹೋಗ್ಬೇಕಾಗಿದೆ. ಬರ್ತೀವಂತ ಇವತ್ತು ಇದೇ ಮರವಂತ ಪ್ರೋಗ್ರಾಮ್ ನಾವೇನಾದ್ರೂ 100% ಈ ಪ್ರೋಗ್ರಾಮ್ ಅನೌನ್ಸ್ ಮಾಡಿದ್ರೆ ಕುಂದಾಪುರದಲ್ಲಿ 2,500-3 ಸಾವಿರ ಜನ ಈ ಕಾರ್ಯಕ್ರಮಕ್ಕೆ ಸೇರ್ತಾ ಇತ್ತು. ಇದು ಈ ಒಂದು ಕಾರ್ಯಕ್ರಮಕ್ಕೆ ಇರುವಂತ ತಾಕತ್ತು. ಅದ್ಭುತವಾದಂತ ಪರಿಚಯ ಮಾಡಿಕೊಟ್ರು ಸಂತೋಷ್. ನನ್ನ ಹೆಸರು ಕೂಡ ಸಂತೋಷ್ ಅಂತ ಹೇಳಿ. ಆ ವ್ಯಕ್ತಿ ಜೀವನ ಚೇಂಜ್ ಮಾಡಿದ್ದೆ. ಮೋದಿಕೇರಿ ಬಂದ ನಂತರ ನಿಮಗೂ ಎಷ್ಟೋ ಜನ ಇಲ್ಲಿ ಊರ ಮನೆಯಲ್ಲಿ ನಂಗೆ ಗೊತ್ತಿದೆ. ಬಹಳಷ್ಟು ಜನ ಮೋದಿಕೇರಿ ಹೆಸರನ್ನ ಕೇಳಿರ್ತೀರ. ನಿಮ್ಮ ಅಕ್ಕಪಕ್ಕದ ಯಾರೋ ಮೋದಿಕೇರಿ ಬಗ್ಗೆ ಹೇಳಿರ್ತಾರೆ. ಮೋದಿಕೇರಿ ಬಗ್ಗೆ ಹೇಳಿದಾಗ ನಮ್ಗೆಲ್ಲರಿಗೂ ಕೂಡ ನಮಗೆ ಒಂದು ದೊಡ್ಡ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಒಂದು ವಿಚಾರವನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆನೆ ನಾವು ಅದ್ರ ಬಗ್ಗೆ ಕಪ್ಪಲ ಕಲ್ಪಿತವಾಗಿಬಿಡ್ತೀವಿ. ಬಾಹುಬಲಿ ಪಿಕ್ಚರ್ ಶುರುವಾಗಬೇಕಾದ್ರೆ ಎಂಡ್ ಏನಾಗುತ್ತೆ ಅಂತ ನಾವೇ ಹೇಳ್ಬಿಡ್ತೀವಿ. ರಾಜಮೌಳಿಗಿಂತ ನಾವು ಭಯಂಕರ ಬೆಸ್ಟ್ ಡೈರೆಕ್ಟ್. ಇವ್ರು ಮಾಯ ಕಳೆಯೋದಕ್ಕಿಂತ ಮುಂಚೆ ಅವರೇ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ, ಇದು ಹಿಂಗೆ ಆಗುತ್ತೆ ಅಂತ. ನಾನು ಮೋದಿಗೆ ಪ್ರೋಗ್ರಾಮ್ಗೆ ಹೋಗಿ ಕೂತ್ಕೊಂಡಾಗ ನಾನು ನೋಡಿದೆ, ಸಾಮಾನ್ಯ ನನ್ನ ತಾಯಿ ಏಜ್ ಅವರು 45 ವರ್ಷ 3ನೇ ಕ್ಲಾಸ್ ಓದಿರುವಂತ ಲೇಡಿ ಮೋದಿಕೇರಿ ಬಿಸ್ನೆಸ್ ಅಲ್ಲಿ 60,000 ದುಡಿತಾ ಇದ್ರು. 5-6 ಫಾರಿನ್ ಟ್ರಿಪ್ಗೆ ಹೋಗಿ ಬಂದಿದ್ರು, ಕಾರ್ ತಗೊಂಡು ಓಡಾಡ್ತಾ ಇದ್ರು, ಮಗನ ಡಾಕ್ಟರ್ ಓದಿಸ್ತಾ ಇದ್ರು. ಆದ್ರೆ ನಮ್ಮನೇಲಿ ನಮ್ಮಮ್ಮ ಏನ್ ಮಾಡ್ತಿದ್ದಾರೆ, ಅಮ್ಮನ ಕತೆ ಬಿಟ್ಟಾಗಿ ಓದಿಲ್ಲ. ನಾನು ಮಗ ಓದಿರುವ ಡಿಗ್ರಿ ಮುಗಿಸ್ಕೊಂಡು ಬ್ಯಾಂಕಲ್ಲಿ ಜಾಬ್ ಮಾಡ್ತಾ ಇದ್ರೆ 20,000 ದುಡಿಯಕ್ಕಾಗ್ತಾ ಇಲ್ಲ. ಅದೇ ಮೋದಿಕೇರಿನಲ್ಲಿ ಪಾರ್ಟ್ ಟೈಮ್ ಮಾಡ್ಕೊಂಡು 60-70,000 ದುಡಿತಾ ಇದ್ರು. ಇಸ್ರೋದಲ್ಲಿ ಕೆಲಸ ಮಾಡ್ತಿರುವಂತ ಸೈಂಟಿಸ್ಟ್ ಈ ಬಿಸ್ನೆಸ್ ನ ಪಾರ್ಟ್ ಟೈಮ್ ಮಾಡ್ತಾ ಇದ್ರು. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ನೀವೇನು ಇವತ್ತು ಹೆಲಿಕಾಪ್ಟರ್ ಅಂತ ಕೇಳಿದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL, ಅದರಲ್ಲಿ ಏರೋನಾಟಿಕಲ್ ಇಂಜಿನಿಯರ್ ಆಗಿದ್ದವರು ಅದು ತನ್ನ ವೃತ್ತಿಯನ್ನು ಬಿಟ್ಟು ಮೋದಿಕೇರಿನ ಫುಲ್ ಟೈಮ್ ಮಾಡ್ತಾ ಇದ್ರು. ಒಬ್ಬ MBA ಗೋಲ್ಡ್ ಮೆಡಲಿಸ್ಟ್ ಮೋದಿಕೇರಿನ ಫುಲ್ ಟೈಮ್ ಮಾಡ್ತಾ ಇದ್ರು. ಇವ್ರನ್ನೆಲ್ಲ ನನಗೆ ನೋಡಿದಾಗ ಅನಿಸಿದ್ದು, ಇವ್ರಿಗೆ ಇಷ್ಟೊಳ್ಳೆ ಜಾಬ್ ಇದೆ, ಇಷ್ಟೊಳ್ಳೆ ಸ್ಟೇಟಸ್ ಇದೆ, ಇಷ್ಟೊಳ್ಳೆ ಪ್ರೆಸ್ಟೀಜಿಯಸ್ ಆದಂತ ಜಾಬ್ ಅನ್ನ ಬಿಟ್ಟು ಮೋದಿಕೇರಿ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ಬಿಸ್ನೆಸ್ ಅಲ್ಲಿ ಏನೋ ಇದೆ. ಯಾರೋ ನಮ್ಗೆ ಅಕ್ಕಪಕ್ಕದವ್ರು ಹೇಳಿದ್ರಲ್ಲ, ಅವ್ರು ಹೇಳಿದಂಗೆ ಅಲ್ಲ ಇದು ಬಿಸ್ನೆಸ್, ಇದೇನೋ ಬೇಗನೆ ಇರಬೇಕು ಅಂತ ಮೋದಿಕೇರಿ ಬಿಸ್ನೆಸ್ ಸ್ಟಡಿ ಮಾಡಕ್ ನಿಂತ್ಕೊಂಡ್ವಿ. ಯಾರೋ ಹೇಳಿದ ತಕ್ಷಣ ನಿರ್ಧಾರ ಮಾಡಿದ್ರೆ ನಾವು ಮುಟ್ಟಂಡ್ರಾಗ್ಬಿಡ್ತೀವಿ. ನಾವು ಏನಿದೆ ಅಂತ ಹೋಗಿ ಒಳಗಡೆ ಹೋಗಿ ನೋಡ್ಬೇಕಲ್ಲ ಏನು ಅಂತ. ಬಿಸ್ನೆಸ್ ನ 1 ವರ್ಷ ನಾನು ಸ್ಟಡಿ ಮಾಡಿದೆ. ಬಿಸ್ನೆಸ್ ನ ಸ್ಟಡಿ ಮಾಡ್ಬೇಕಾದಾಗ ನನಗೆ 100% ಒಂದೊಂದು ಕನ್ಫರ್ಮ್ ಆಯ್ತು, ಇದೊಂದು ಭವಿಷ್ಯದ ಬಿಸ್ನೆಸ್. ಈ ಬಿಸ್ನೆಸ್ ನ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳೋದಿದ್ರೆ, ಮುಂದೊಂದು ದಿನ ಪ್ರತಿಯೊಬ್ಬರು ಕೂಡ ಈ ಬಿಸ್ನೆಸ್ ಒಳಗಡೆ ಬರ್ತಾರೆ. ನಾನೇನಾದ್ರೂ ಇವತ್ತು ಈ ಬಿಸ್ನೆಸ್ ನ ಸೀರಿಯಸ್ ಆಗಿ ಮಾಡಿದ್ರೆ 10 ವರ್ಷದಲ್ಲಿ ನಮ್ಮ ಲೈಫ್ ಸೆಟ್ಲ್ ಆಗುತ್ತೆ ಅನ್ನುವಂಥದ್ದು ಕನ್ಫರ್ಮ್ ಆಯ್ತು. ಬ್ಯಾಂಕ್ ಕೆಲಸನ ರಿಸೈನ್ ಮಾಡಿ ಮೋದಿಕೇರಿ ಬಿಸ್ನೆಸ್ ನ ಸೀರಿಯಸ್ ಆಗಿ ಮಾಡಕ್ ಶುರು ಮಾಡಿದ್ವಿ. ಸ್ನೇಹಿತರೆ, 12-12.5 ವರ್ಷದ ಮೋದಿಕೇರಿ ಜರ್ನಿ.
ಮೋದಿಗೆ ನನ್ನ ಪ್ರಯಾಣ ಅನ್ನುವಂಥದ್ದು ಕೇವಲ 12 ವರ್ಷದ ಜರ್ನಿ. ಈ 12 ವರ್ಷದ ಜರ್ನಿಯಲ್ಲಿ ಮೋದಿಗೆ ಏನ್ ಸಿಕ್ಕಿದೆ ಅಂತ ಕೇಳ್ತಾರೆ ಬಹಳಷ್ಟು ಜನ. ಎಲ್ಲರೂ ಕೇಳೋದಷ್ಟೇ, ನೀನು ಹೋಟ್ಲ್ ಮಾಡ್ಕೊಂಡು ಎಷ್ಟು ದುಡಿತೀಯ, ಬೇಕರಿಗೆ ಎಷ್ಟು ದುಡಿತೀಯ, ಜಾಬಲ್ಲಿ ಎಷ್ಟು ದುಡಿತೀಯ. ಎದೆ ತಟ್ಟಿ ಹೇಳ್ತೀನಿ ಸ್ನೇಹಿತರೆ, 12 ವರ್ಷದಿಂದ ಮಾಡ್ತಿರುವಂತ ಮೋದಿ ಕೇರ್ ಜರ್ನಿಯಲ್ಲಿ ನನಗೆ ಸಿಕ್ಕಿರುವಂತದ್ದು ಲಾಸ್ಟ್ ತಿಂಗಳ ನನ್ನ ಇನ್ಕಮ್ 11 ಲಕ್ಷ. ಒಂದು ತಿಂಗಳಿಗೆ 11 ಲಕ್ಷ. ಈ ತಿಂಗಳಲ್ಲಿ 13 ಆಗುತ್ತೆ, ನೆಕ್ಸ್ಟ್ ತಿಂಗಳಲ್ಲಿ 20 ಆಗುತ್ತೆ. ಇದು ಖುಷಿ ಕೊಡುತ್ತೆ. ನನಗೆ ಬಂದಿದೆ ಅನ್ನುವಂಥದ್ದಲ್ಲ, ಬಹಳ ಖುಷಿ ಕೊಡುವಂಥದ್ದು ಏನ್ ಗೊತ್ತಾ, ಮೋದಿಗೆನ್ನ 12 ವರ್ಷದಿಂದ ಸೀರಿಯಸ್ ಆಗಿ ಮಾಡ್ತಾ ಇರೋದಕ್ಕೆ ನಾನು ಮತ್ತೆ ನಮ್ಮ ಬ್ರದರ್ ಇಬ್ರು ಸೇರಿ ಇವತ್ತು ನಾವು ತಿಂಗಳಿಗೆ ದುಡಿತಿರೋದು ನಿಯರ್ಲಿ 20 ಲಕ್ಷ. ನನ್ನ ಜೊತೆಗೆ ಬಂದಿರುವಂತ ಸರಿಸುಮಾರು 180ರಿಂದ 200 ಜನ ಈ ತರ ಸಾಮಾನ್ಯ ವ್ಯಕ್ತಿಗಳು 1 ವರ್ಷ 2 ವರ್ಷದಲ್ಲಿ ಕಾರ್ ತಗೊಂಡ್ರು, ಲಕ್ಷ ದುಡಿದಿದ್ದಾರೆ. ಸುಂದರ್ ಪೂಜಾರಿ ಅವರು ಹೋಟ್ಲ್ ಕೆಲಸ ಬಿಟ್ಕೊಂಡು ಬಂದು ಬಿಸ್ನೆಸ್ ಮಾಡ್ತಿದ್ದಾರೆ. ಇವತ್ತೊಬ್ಬ ವ್ಯಕ್ತಿನ ನಾವು ಬಹಳ ಮಿಸ್ ಮಾಡ್ಕೊಂತ ಇದೀವಿ, ಅವ್ರ ಅಣ್ಣ ರಾಜು ಪೂಜಾರಿ ಅವರನ್ನ. ಆರೋಗ್ಯ ಇವತ್ತೊಂದು ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದೆ, ನಾವು ಬಹಳ ಮಿಸ್ ಮಾಡ್ಕೊಂತ ಇದೀವಿ, ನಾವು ಅಣ್ಣ ಅಂತ ಕರೀತಾ ಇದೀವಿ. ಆ ವ್ಯಕ್ತಿ ಇವತ್ತು ಹಾಸ್ಪಿಟಲ್ ಇದ್ರು, ಬಟ್ ಸ್ಟಿಲ್ ಇವತ್ತು ಅವ್ರ ಮನೆಗೆ 1 ಲಕ್ಷ ರೂಪಾಯಿ ತಿಂಗಳು ಪ್ರತಿ ತಿಂಗಳು ಹೋಗ್ತಾ ಇದೆ. ಇದೇ ಮೋದಿಗೆ ಬರೀ 1 ವರ್ಷ 11 ತಿಂಗಳ ಹಿಂದ್ಗಡೆ ರಾಜು ಪೂಜೆ ಅವರು ಹೋಟೆಲ್ ಬಿಟ್ಟು ಮುಂಬೈಗೆ ಹೋಗ್ಬಿಟ್ಟು ಗಣೇಶ್ ಅವ್ರನ್ನ ಮಾತಾಡಿಸಿ 7-8 ತಿಂಗಳಿಂದ ರಾಜು ಪೂಜೆ ಅವರು ಇಲ್ಲ ಬಿಸ್ನೆಸ್ ಅಂತ ಹೊರಗಡೆ ಇದ್ದಾರೆ. ಆದ್ರೆ ಗಣೇಶ್ ಅವ್ರು ಮಾಡ್ತಿದ್ದಾರೆ. ಅವ್ರ ಕನಸಿನ ಕಾರಣ ಇವತ್ತು ಇಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಈ ದೇಶದ ದೊಡ್ಡ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ಒಂದು ವಿಚಾರವನ್ನ ಸೀರಿಯಸ್ ಆಗಿ ತಗೊಂಡಿರುವಂತದ್ದು. ಸ್ವಾಮಿ ವಿವೇಕಾನಂದ ಅವರು ನಮ್ಮ ಭಾರತೀಯರ ಬಗ್ಗೆನೇ ಬಹಳ ವ್ಯಥೆ ಪಟ್ಟಂತ ದಿನ ಇದಕ್ಕೋಸ್ಕರ. ನಮ್ಮ ಜನಗಳಿಗೆ ಸೀರಿಯಸ್ನೆಸ್ ಇಲ್ಲ. ಏನ್ ಹೇಳಿದ್ರು ಅದನ್ನ ಅಪಹಾಸ್ಯ ಮಾಡ್ತಾರೆ, ಏನ್ ಹೇಳಿದ್ರು ಅದನ್ನ ಅಸಡ್ಡೆ ಮಾಡ್ತಾರೆ, ಯಾವುದನ್ನು ಕೂಡ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ನಾನು ಕಾರ್ಯಕ್ರಮ ಮಾಡ್ಬೇಕಾದಾಗ ಲಾಸ್ಟ್ ಒಂದು ವಿಷಯ ಕೂತ್ಕೊಂಡು ಗುಸು ನಗಾಡ್ತಿರ್ತಾರೆ. ನನಗೆ ಗೊತ್ತಿದೆ, ಯಾಕಂದ್ರೆ ನಾನು ಅದೇ ಜಾಗದಲ್ಲಿ ಕೂತ್ಕೊಂಡು ನಗಾಡಿ ಬಂದವರು. ಇವ್ರಲ್ಲಿ ಮಾತಾಡ್ಬೇಕಾದಾಗ ತುಂಬಾ ಚೆನ್ನಾಗಿ ನಗಾಡ್ತಾ ಇದ್ದೆ ನಾನು ಕೂಡ. ಇವತ್ತು ಯಾರಾದ್ರೂ ನಗಾಡೋರು ಮತ ಮಾಡೋದು ನೋಡಿದ್ರೆ ಫೋಟೋ ತೆಗೆದುಕೋಬೇಕಂತ ಅನಿಸುತ್ತೆ ನನಗೆ. ನನ್ನ ಅಣ್ಣ ತಮ್ಮ ಅದ್ರ ಕಪಾಳ ಕುಡಿತೀನಿ, ಯಾರೋ ಹೊಡೆಯಕ್ ಆಗಲ್ಲ. ಯಾಗೊತ್ತಾ, ಈ ಚಿಕ್ಕ ಬುದ್ಧಿ ಅನ್ನುವಂಥದ್ದು ನಮ್ಮ ಎಂಟರ್ ಲೈಫ್ ಅನ್ನು ಹಾಳು ಮಾಡೋದು. ಸಣ್ಣ ಬುದ್ಧಿ ಅನ್ನುವಂಥದ್ದು. ಗಣೇಶ್ ಅವರು 12 ವರ್ಷ ಹೋರಾಟ ಮಾಡಿದ್ದಾರೆ, ಎಲ್ಲೂ ನೆಮ್ಮದಿ ಸಿಕ್ಕಿಲ್ಲ. 1 ವರ್ಷದ ಮೋದಿಗೆ ಜರ್ನಿ ಸ್ನೇಹಿತರೆ. ಕಾರ್ ತಗೊಳ್ಳೋದು ದೊಡ್ಡ ವಿಚಾರ ಅಲ್ಲ, ಆ ಕಾರ್ ತಗೊಳ್ಳುವಂತ ನೆಮ್ಮದಿ ಅವ್ರ ತಾಯಿ ಕಣ್ಣಲ್ಲಿ ಒಂದು ಆನಂದ ಬಾಷ್ಪ ಬಂತಲ್ವಾ, ಅದಕ್ಕೋಸ್ಕರ ನಾವು ಕಾರ್ ತಗೊಳ್ಳಬೇಕಾಗಿದೆ. ಕನಿಷ್ಠ 30 ದಿನದಲ್ಲಿ ಈ ತರ ಕಾರ್ಯಕ್ರಮ ಮಾಡಿದ್ರೆ ನಾನು 30 ದಿನ ಸನ್ಮಾನ ಮಾಡ್ತಾರೆ. ಅದು ನನ್ನ ದೊಡ್ಡ ಖುಷಿ ಅಂತ. ಅದಿವತ್ತು ಸನ್ಮಾನದ ಐಟಮ್ಗಳು ಇಡೋದಕ್ಕೆ ಒಂದು 5,000 ಕೊಟ್ಟು ಒಂದು ಬಾಡಿಗೆ ರೂಮ್ ಇಟ್ಟಿದ್ದೀವಿ ನಾವು. ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೊರಗಡೆ ನಮ್ಗೆ ಒಂದು ಹಾರ ಹಾಕ್ಸ್ಕೊಡೋದು ಕೂಡ ಸುಲಭ ಇಲ್ಲ. ನಮ್ ಗುರುಗಳು ಹೇಳ್ತಾರೆ, ಜೀವನದಲ್ಲಿ 2 ಹಾರ ಬೀಳುತ್ತೆ ಅಂತ. ಒಂದು ಮದುವೆ ಆಗ್ಬೇಕಾದಾಗ ಅಲ್ಲಿ ತನಕ ತಲೆ ಎತ್ತಿ ಮೆರೆದಿದ್ದನು, ಮದುವೆ ಆದ್ಮೇಲೆ 1 ಹಾರ ತಲೆ ಡೌನ್ ಆಗುತ್ತೆ. 2ನೇ ಹಾರ ಆಗ್ಬೇಕಾದ್ರೆ ಅವ್ನು ಫುಲ್ ಡೌನ್ ಆಗಿರ್ತಾರೆ, ಮತ್ತೆ ಎದ್ದೇಳಲ್ಲ. ರೆಕಾಗ್ನೇಷನ್ ಎಲ್ಲರಿಗೂ ಬೇಕು. ನಮ್ಗೆ ಇವತ್ತು ಬಹಳ ಖುಷಿ ಆಗ್ತದೆ. ನಾವು ತಗೊಂಡಂತ ಒಂದು ನಿರ್ಧಾರದಿಂದ ಉಮೇಶ್ ರೆಡ್ಡಿ ಸರ್ ಹೇಳಿದ್ರು, 5 ಕೋಟಿ ಸ್ವದೇಶಿ ವಸ್ತುಗಳು ಕಳೆದ ತಿಂಗಳು ಲಾಕ್ಡೌನ್ ಇದೆ, XYZ ಇದೆ, ಮನೆ ಬಿಟ್ಟು ನಾವು ಹೊರಗಡೆ ಹೋಗಿದ್ದಿಲ್ಲ. ಈ ತರ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿದೀವಿ, ಜಸ್ಟ್ ಆನ್ಲೈನ್ ಮೂಲಕ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಸುಮಾರು 5 ಕೋಟಿ ಸ್ವದೇಶಿ ವಸ್ತುಗಳನ್ನ ಮನೆ ತಲುಪುವಂತ ಒಂದು ಗುರುತರವಾದಂತ ಜವಾಬ್ದಾರಿ ತಗೊಂಡು ಅವ್ರು ಮಾಡಿದ್ದಾರೆ. ಲಾಸ್ಟ್ ಮಂತ್ ನಾನು ಮತ್ತೆ ನಮ್ಮ ಬ್ರದರ್ ಇಬ್ಬರದ್ದು ಈ ಒಂದು ಬಿಸ್ನೆಸ್ ನ 12 ವರ್ಷದಿಂದ ಮಾಡ್ತಾ ಇರೋದಕ್ಕೆ ಲಾಸ್ಟ್ ಮಂತ್ ಈಗ ಏನ್ ಕ್ಲೋಸ್ ಆಯ್ತು ಸೆಪ್ಟೆಂಬರ್ ಮಂತ್, ಆ ತಿಂಗಳಲ್ಲಿ ನಮ್ದು ಇದೇ ಮೋದಿಗೆ ಬಿಸ್ನೆಸ್ ಮೂಲಕ ಟರ್ನ್ ಓವರ್ ಎಷ್ಟಾಗಿದೆ ಅಂತ ನಮ್ಮಿಬ್ಬರು ಸೇರಿ ಕನಿಷ್ಠ 15ರಿಂದ 16 ಕೋಟಿ. ಒಂದ್ಸಲ ಹಿಂದಿರುಗಿ ನೋಡಿದ್ರೆ 14 ವರ್ಷದ ಹಿಂದ್ಗಡೆ ನಾವು ಮೋದಿಗೆ ಬಿಸ್ನೆಸ್ ನ ಹೇಳಕ್ ಹೋದಾಗ ಯಾರು ನಂಬಿರ್ಲಿಲ್ಲ. 99.9% ಈವನ್ 99.99% ಜನ ಯಾರು ಬಿಲೀವ್ ಮಾಡಿರ್ಲಿಲ್ಲ. ಏನೋ ಹುಡುಗಾಟಿಗೆ ಮಾಡ್ತಾರೆ, ನನ್ನ ತಲೆ ಕೆಟ್ಟಿದೆ ಈ ಹುಡುಗರಿಗೆ ಅಂತ ಅಂದ್ಕೊಂಡಿದ್ದಾರೆ, ನೆಗ್ಲಿಜೆನ್ಸಿ ಮಾಡಿದ್ದಾರೆ. ಸ್ನೇಹಿತರೆ, ಇವತ್ತು ಮನೆಯಲ್ಲಿ ಕೂತ್ಕೊಂಡಿದ್ರು ಕೂಡ ದಿನಕ್ಕೆ 15 ಕೋಟಿ ಬಿಸ್ನೆಸ್ ಅಂತ ಹೇಳಿದ್ರೆ ದಿನಕ್ಕೆ 50 ಲಕ್ಷ ಟರ್ನ್ ಓವರ್. ಸುಮಾರು 14 ರಾಜ್ಯದಲ್ಲಿ ನಮ್ಮ ಬಿಸ್ನೆಸ್ ಇದೆ. ಇವತ್ತು ಮುಂಬೈಯಿಂದ ಬಂದಿದ್ದಾರೆ. ನಮ್ಮ ಬಿಸ್ನೆಸ್ ರಾಜಸ್ಥಾನದಲ್ಲಿದೆ, ತಮಿಳುನಾಡಲ್ಲಿದೆ, ಆಂಧ್ರದಲ್ಲಿದೆ, ಗೋವಾದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ. 14-15 ರಾಜ್ಯದಲ್ಲಿ ಬಿಸ್ನೆಸ್ ನಡೀತಾ ಇದೆ.
ನಾವಿದೇ ಇಲ್ಲೇ ಕೂತ್ಕೊಂಡಿದ್ದೀವಿ. ಲೈಫ್ ಅನ್ನುವಂಥದ್ದು 1% ಆದ ಸ್ನೇಹಿತರೆ 1000% ಲೈಫ್ ಅನ್ನುವಂಥದ್ದು ಕಂಪ್ಲೀಟ್ ಆದಂತೆ ಯೂಟರ್ನ್ ಪಡ್ಕೊಂಡಿದೆ. ಕೇವಲ ಹಣ ಮಾತ್ರ ಸಂಪಾದನೆ ಮಾಡ್ತಕ್ಕಂಥದ್ದಲ್ಲ, ವ್ಯಕ್ತಿಗತವಾಗಿ ನಾವು ಜೀವನವನ್ನು ಬದಲಾಯಿಸಿಕೊಂಡಿದ್ದೀವಿ. ಸಂತೋಷ ಹೇಳ್ತಾ ಇದ್ದೀವಿ, ಇವ್ರ ಮಾತು ಕೇಳಿದ್ರೆ 1000 ಜನರನ್ನು ಕೂಡ ಸತ್ತಂತರನ್ನು ಕೂಡ ಬೆಳೆದಿರಿಸಬಹುದಾದಂತ ಆತ್ಮವಿಶ್ವಾಸ ತುಂಬ್ತಾರೆ ಅಂತ. ಆ ಆತ್ಮವಿಶ್ವಾಸ ನನಗೆ ಬಂದಿದೆ. ನಾನು ಕೋಟಿ ಜನಗಳನ್ನು ಕೂಡ ಬೆಳೆದಿರಿಸುವಂತ ಆತ್ಮವಿಶ್ವಾಸವನ್ನು ಮೋದಿಗೆ ನನಗೆ ತುಂಬಿದೆ. ಇದು ಬಹಳ ಮುಖ್ಯ. ಜೀವನದಲ್ಲಿ ಎಷ್ಟು ದಿನ ಹೊರಗಡೆ ಒಬ್ಬ ಸಂಪಾದನೆ ಮಾಡಿರುವಂತ ವ್ಯಕ್ತಿ ನಾಳೆ ನಾಳೆ ಸಂಪಾದನೆ ಮಾಡೋದು ಹೇಳ್ಕೊಡಕ್ಕಾಗಲ್ಲ. ನಾನು ಚಾಲೆಂಜ್ ಮಾಡಿ ಕರಿತೀನಿ ನಿಮ್ಮನ್ನ, 6 ತಿಂಗಳು ನಮ್ಮ ಜೊತೆ ಟೈಮ್ ಕೊಡಿ. ಇದೇ ನಮ್ಮ ಕುಂದಾಪುರ ಭಾಗದಲ್ಲಿ ಕಳೆದ 3 ವರ್ಷದಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಇವತ್ತು ಒಬ್ಬೊಬ್ಬರು ವ್ಯಕ್ತಿಗಳ ಆದಾಯ, ಉಮೇಶ್ ಸರ್ 4.5 ಲಕ್ಷ, ದಿವ್ಯಕರ್ ಸರ್ ಅಂತ ಹೇಳ್ಬಿಟ್ಟು ಆಳ್ವಾಸ್ ಕಾಲೇಜ್ನ ಲೆಕ್ಚರರ್ ಆಗಿದ್ದಾರೆ. ಬಹಳ ಜನ ಕೇಳಿರ್ತಾರೆ, ಫೇಸ್ಬುಕ್ ಅಲ್ಲಿ ನಿಮಗೂ ಫ್ರೆಂಡ್ ಆಗಿರ್ತಾರೆ. ಇದೇ ದಿವ್ಯಕರ್ ಅವ್ರನ್ನ 3 ವರ್ಷದ ಹಿಂದ್ಗಡೆ ನಾನು ಕ್ಲೋಸ್, ನಮ್ಮ ಮನೆ ಹತ್ತಿರದವರು 21ನೇ ವಯಸ್ಸಲ್ಲಿ 3 ಬುಕ್ ಬಿಡುಗಡೆ ಮಾಡಿದ್ರು. ಬೇರೆ ಬೇರೆ ರಾಜಕೀಯದ ಒಡನಾಟಗಳು, ದೊಡ್ಡ ಯುವ ಸಮೂಹ ಇದ್ರ ಜೊತೆಗೆ ನೋಡಿದ್ರೆ ಆ ಕಡೆ ಈ ಕಡೆ ಹಾವು ಅಂತ ಎಲ್ಲ ಹೇಳ್ತಾ ಇದ್ರು. ನಾನು ಊರಿಗೆ ಒಂದು ಕಾರ್ ತಗೊಂಡು ಬಂದು ನಿಲ್ಸದಿದ್ರೆ ಇವ್ರಿಗೆಲ್ಲ ದೊಡ್ಡ ಸ್ಟೇಟಸ್ ಇದೆ, ಎಲ್ಲದೂ ಇದೆ. ಶನಿವಾರ ಆದಿತ್ಯವಾರ ಊರಿಗೆ ಬಂದು ಮಜಾ ಮಾಡ್ತಾ ಇದ್ರು. ಬಂದೆ ಬೆಳಿಗ್ಗೆ, ಸೋಮವಾರ ಬೆಳಿಗ್ಗೆ ಆಳ್ವಾಸ್ ಕಾಲೇಜಿಗೆ ಹೋಗ್ಬೇಕಾದ್ರೆ ಯಾರೋ ಬೈಕಲ್ಲಿ ಡ್ರಾಪ್ ಮಾಡಬೇಕಿತ್ತು. ನಾವು ಚಿತ್ತೂರಲ್ಲಿ ಬಂದು ಬಸ್ಸಲ್ಲಿ ಡ್ರಾಪ್ ಮಾಡಿ ಹೋಗ್ಬೇಕಿತ್ತು, ಕುಂದಾಪುರ ಬಂದು ಬಸ್ಸಿಗೆ ಡ್ರಾಪ್ ಮಾಡಬೇಕಿತ್ತು. ಬಸ್ಸಲ್ಲಿ ಹೋಗ್ತಾ ಇದ್ರು. ಶನಿವಾರ ಸಾಯಂಕಾಲ ಬರ್ಬೇಕಾದ್ರೆ ಬಸ್ ಹಿಡ್ಕೊಂಡು ಬರ್ತಾ ಇದ್ರೆ ಯಾರೋ ಬೈಕಲ್ಲಿ ಕರ್ಕೊಂಡು ಬರ್ತಾ ಇದ್ರು. ನಾನು ಅನ್ಕೊಂತಿದ್ದೇನೆ, ಲೆಕ್ಚರರು, ಲೇಖಕ, ಕವಿ, ಸಂಘಟಕ, ಅದ್ರಲ್ಲಿ ಒಂದು ಬೈಕ್ ಇಲ್ಲ ಕೈಯಲ್ಲಿ. ಆಮೇಲೆ ಒಂದು ಲೋನ್ ಮಾಡಿ ಬೈಕ್ ತಗೊಂಡಿದ್ರು. ಮೋದಿಗೆ ನಾನು ಕಂಡಾಗ ನಮ್ಮ ಜೊತೆ ಬಂದಂತ ಸಾಮಾನ್ಯ ಹುಡುಗರು 1 ವರ್ಷ ಕಾರ್ ತಗೊಂತಿದ್ದಾರೆ. ಇವರು 3 ಡಿಗ್ರಿ ಪಾಸ್ ಮಾಡಿಕೊಂಡು UGC ರ್ಯಾಂಕ್ ಔಟ್ ಆಗಿ ಪ್ರತಿಷ್ಠಿತವಾದಂತ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಬೈಕ್ ತಗೊಳ್ಳೋಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ಕರ್ಸ್ಕೊಂಡು ಕೂರಿಸಿ ಮಾತಾಡಿದ್ವಿ, ಏನ್ ಮಾಡ್ತಾ ಇದ್ದೀರಾ, ಬಾ ನನ್ನ ಜೊತೆಗೆ 6 ತಿಂಗಳು ನಿಂತ್ಕೋ, ನಿನಗೊಂದು ಕಾರ್ ಕೊಡಿಸುವಂಥದ್ದು 1 ಲಕ್ಷ ದುಡಿಯುವಂಥದ್ದು ಹೇಳ್ಕೊಡಕ್ ನಾನು ಸಪೋರ್ಟ್ ಮಾಡ್ತೀನಿ, ಬನ್ನಿ ನಮ್ಮ ಜೊತೆಗೆ ಅಂತ ನಾವು ಉಮೇಶ್ ಸರ್, ಇವರು ರಂಜಿತ್ ಸರ್ ಎಲ್ಲ ಕೂತ್ಕೊಂಡು ಮೈಂಡ್ ಸೆಟ್ ಮಾಡಿದ್ವಿ. ಫಸ್ಟ್ ಒಪ್ಪಿಲ್ಲ, 3 ದಿನ ಕೂತ್ಕೊಂಡು ಅರ್ಥ ಮಾಡಿಸಿದ್ವಿ. ಯಾಕಂತ ಹೇಳಿದ್ರೆ ಅವ್ರು ಬಂದಿಲ್ಲ ಅಂದ್ರೆ ನಾವು ಬಿಸ್ನೆಸ್ ಮಾಡಿಲ್ಲ, ನಾವು ಬಿಸ್ನೆಸ್ ಯಾವತ್ತೂ ಮಾಡ್ತಾ ಇದ್ವಿ. ಆದ್ರೆ ಆ ವ್ಯಕ್ತಿಯ ಭವಿಷ್ಯ ನಮ್ಗೆ ಕಾಣಿಸ್ತಾ ಇತ್ತು. ಕರ್ಕೊಂಡು ಬಂದ್ವಿ, ಬಿಸ್ನೆಸ್ ಅರ್ಥ ಮಾಡಿಸಿದ್ವಿ, ಸೀರಿಯಸ್ ಆಗಿ ನಿಂತ್ಕೊಂಡ್ರು. ಸ್ನೇಹಿತರೆ, ಇವತ್ತು ಪ್ರತಿ ತಿಂಗಳು ಆ ವ್ಯಕ್ತಿ ದುಡಿದಿರುವಂತ ಆದಾಯ, 1 ತಿಂಗಳ ಆದಾಯ, ಕಳೆದ ತಿಂಗಳ 1 ತಿಂಗಳ ಆದಾಯ 7.25 ಲಕ್ಷ. ಒಂದು 7 ತಿಂಗಳಿಗೆ ಬೇಗ ಕಾರ್ ತಗೊಂಡ್ರು. ಸುಮಾರು 4 ಫಾರಿನ್ ಟ್ರಿಪ್ ಕ್ವಾಲಿಫೈ ಆದ ಆ ವ್ಯಕ್ತಿ ಜೊತೆ ಬಂದಂತ ಸುಮಾರು 25 ಜನ ಬರೀ 3 ವರ್ಷದಲ್ಲಿ ಕಾರ್ ತಗೊಂಡಿದ್ದಾರೆ. ಅದರಲ್ಲಿ ಇದೇ ನಮ್ಮ ಕಣ್ಣೂರಿನ ರವಿಶಿಯಾನ್ ಅಂತ ಒಬ್ಬ ಹುಡುಗ ಮಣಿಪಾಲದಲ್ಲಿ ಮೊಬೈಲ್ ಅಲ್ಲಿ ಇಟ್ಕೊಂಡು SSLC ಫೇಲ್ ಆದವರು 3 ವರ್ಷದಲ್ಲಿ ಇವತ್ತು ಅವರು 7 ಲಕ್ಷ ದುಡಿತಿದ್ದಾರೆ. ಹೋದ ವರ್ಷ ಟಾಟಾ ಹ್ಯಾರಿಯರ್ ಕಾರ್ ತಗೊಂಡ್ರು. ಈಗ ನಾಡಿದ್ದು 19ನೇ ತಾರೀಕು ತಗೊಳ್ತಿರುವಂತದ್ದು ಇದೇ ಮೋದಿ ಕೇರ್ ಬಿಸ್ನೆಸ್ ಮೂಲಕ ತಗೊಳ್ತಿರುವಂತ ಕಾರ್ BMW. 65 ಲಕ್ಷದ BMW. ಮಧ್ಯರಾತ್ರಿ 12 ಗಂಟೆಗೆ ಮೋದಿ ಕೇರ್ ಏನು ಅಂತ ಬಂದು ಕೂತ್ಕೊಂಡು ಕೇಳಿದಂತ ಹುಡುಗ. ಅವರು ಮೋದಿ ಕೇರ್ ಬಿಸ್ನೆಸ್ ಬಂದಾಗ ಸುಮಾರು ಜನ ಹೇಳಿದ್ರು, ಹಂಗೆ ಹಿಂಗೆ ಜನ ಸೇರಿಸೋದು, ಪ್ರಾಡಕ್ಟ್ ಮಾರೋದು. ನಮ್ಮ ಹುಡುಗರು ಕೆಲವರೆಲ್ಲ ಹೆಂಗಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಪ್ರಾಡಕ್ಟ್ ಮಾರೋದಂತಾರೆ. ಬೆಂಗಳೂರಿಗೆ ಹೋಗ್ಬಿಟ್ಟು ಯಾವ್ದೋ ಒಂದು ಕಂಪನಿ ಸೇರ್ಕೊಂಡು ಅಲ್ಲೇನೆ ಇವರಿಗೆ ಈ ತರ ಸನ್ಮಾನ ಮಾಡಿ ಸಂಬಳ ಕೊಡ್ತಾರ. MBA ಮಾಡ್ಬಿಟ್ಟು ಕಾರ್ ಶೋರೂಮ್ ಅಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಸೇರ್ಕೊಂತಾರೆ. ಅಲ್ಲೋ ಕಾರ್ ಸೇಲ್ ಮಾಡ್ತಾರೆ. ನಿಮ್ಮೂರಲ್ಲಿ ಇಟ್ಕೊಂಡು ನಿಮ್ಮ ಪಕ್ಕದಲ್ಲಿ ಪೇಸ್ ಮಾಡಪ್ಪ ಅಂದ್ರೆ ಅವ್ರ ತಲೆ ಒಪ್ಪಲ್ಲ. ಯಾರೋ ಕೂಡ 20,000 ರೂಪಾಯಿ ಕಾರ್ ಸೇಲ್ ಮಾಡ್ತಾರೆ. ಅಲ್ಲಿ ಹೋಗಿ ಮಾಡೋದು ಮಾರಾಟನೇ. ಕ್ಲೈಂಟ್ ಇಂದ ಕನೆಕ್ಟ್ ಮಾಡ್ತೀನಿ ಅಂತಾರೆ, ಅಲ್ಲೂ ಜನಗಳನ್ನ ಹಿಡ್ಕೊಳ್ಳೇಬೇಕು. ಇದು ಒಂದು ನಮಗೆ ಏನಾದ್ರೂ ಕಾಮನ್ ಸೆನ್ಸ್ ಅರ್ಥ ಆಯ್ತು ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಹಣ ಮಾಡೋದಕ್ಕೆ ಅಥವಾ ಗೆಲ್ಲೋದಕ್ಕೆ ಅವಕಾಶ ಇಲ್ಲ ಅಂತಲ್ಲ. ನಮ್ಮ ಕಣ್ಣೆದುರುಗಡೆ, ನಿಮ್ ಕಣ್ಣೆದುರುಗಡೆನೆ ಇದೇ ಊರಲ್ಲಿ ಕೋಟಿ ದುಡಿಯೋದಕ್ಕೆ 1000 ಅವಕಾಶಗಳಿದಾವೆ. ನನಗೆ ತುಂಬಾ ಖುಷಿ ಆಗ್ತಿರುವಂತದ್ದು, ನನ್ನ ಮಾವ ದುಬೈಯಲ್ಲಿದ್ರು, ನಮ್ಮ ಅಣ್ಣ ದುಬೈಯಲ್ಲಿದ್ರು. ನನಗೆ ದುಬೈಗೆ ಹೋಗೋದು ತುಂಬಾ ಡಿಮಾಂಡ್ ಇತ್ತು, ತುಂಬಾ ಪೋಸ್ಟ್ ಮಾಡ್ತಾ ಇದ್ರು. ಬಟ್ ನಾನು ಒಪ್ಪಿಲ್ಲ. ಇವತ್ತು ಮಾಡಕ್ ತುಂಬಾ ಖುಷಿ ಇದೆ. ತಿಂಗಳಿಗೆ 1 ಸಲ 2 ಸಲ ಊರಿಗೆ ಬರ್ತೀನಿ, ಅಪ್ಪ ಅಮ್ಮನ ಜೊತೆಗೆ ಇರ್ತೀನಿ. ನಮ್ಮ ಮಾವ ಅಣ್ಣ ಊರಿಗೆ ಹೋದವರು 3 ವರ್ಷ ದುಬೈಗೆ ಹೋದವ್ರು ಬರ್ತಿರ್ಲಿಲ್ಲ. ಇವತ್ತು ಫ್ಯಾಮಿಲಿ ಚೆನ್ನಾಗಿದ್ದಾರೆ, ಅವ್ರಿಗೆ ಒಂದು ಪ್ರೌಡ್ ಫೀಲಿಂಗ್ ಇದೆ, ಒಂದು ತುಂಬಾ ಖುಷಿ ಇದೆ. ಇವತ್ತು ನನಗೆ ನನ್ನ ಭವಿಷ್ಯ, ನಾನು ಫಸ್ಟ್ ತಗೊಂಡಿದ್ದು ಬಲೆನೋ ಕಾರ್, ಅದೇ ಇವಾಗ ಟೊಯೋಟಾ ಗ್ಲಾನ್ಸಾ ಅಂತ ತಗೊಂಡಿದೆ. ನನಗೆ 3 ವರ್ಷದಲ್ಲಿ ಗಣೇಶ್ ಅವ್ರ ಭವಿಷ್ಯ ಕಣ್ಣಿಗೆ ಕರೆದಾಗಿದೆ. ಇನ್ನು 3 ವರ್ಷದಲ್ಲಿ ಗಣೇಶ್ ಅವ್ರ ಇನ್ಕಮ್ ಕನಿಷ್ಠ ಅಂತ ಹೇಳ್ತಿದ್ರು ಕೂಡ ತಿಂಗಳಿಗೆ 20 ಲಕ್ಷ ದುಡಿಯುವ ಲೆವೆಲ್ಗೆ ಗಣೇಶ್ ಬೆಳೆದಿದೆ.
ಈಗ ತೋಟ ಹಾಕುವಂತೆ ಒಬ್ಬೊಬ್ಬ ವ್ಯಕ್ತಿಗಳು ಈಗ ಜಾಯಿನ್ ಮಾಡಿದ್ದಾರೆ. ಅದನ್ನು ಫಲ ಬರೋದಕ್ಕೆ ಇನ್ನೊಂದು ವರ್ಷ ಬೇಕು. ನಿಜವಾದಂತ ಫಲ ನಾವೀಗ 14 ವರ್ಷದಲ್ಲಿ 12 ವರ್ಷದಲ್ಲಿ ನಾವು ಇವತ್ತು ಅದನ್ನು ನೋಡ್ತಾ ಇದ್ದೀವಿ. ಈಗ ಬಂದಿರುವಂತ ಪ್ಲಾನ್, ಈಗ ಬರ್ತಿರುವಂತ ಪ್ರಾಡಕ್ಟ್, ಈಗಿರುವಂತ ಪರಿಸ್ಥಿತಿ. ಇದೇ ಒಂದು ವರ್ಷದ ಹಿಂದ್ಗಡೆ ಜನ ಎಲ್ಲರೂ ದೊಡ್ಡ ದೊಡ್ಡದಾಗಿ ಮಾತಾಡ್ತಾ ಇದ್ರು. ನಾನು ಹೋಟೆಲ್ ಮಾಡ್ಕೊಂಡಿದ್ದೆ, ನಾನು ಪೆಟ್ರೋಲ್ ಬಂಕ್ ಇತ್ತು, ನನ್ನ ಬಾರ್ ಇದೆ, ನನ್ನ ರೆಸ್ಟೋರೆಂಟ್ ಇದೆ, ನನ್ನ ಲಾಡ್ಜ್ ಇದೆ ಅಂತ. ಯಾರು ಕನಸು ಕಂಡಿರ್ಲಿಲ್ಲ ಒಂದು ವರ್ಷದಲ್ಲಿ ಜಗತ್ತು ಈ ತರ ಊಟ ಹೊಡೆಯುತ್ತೆ ಅಂತ ಹೇಳ್ಬಿಟ್ಟು. ಈ ತರವನ್ನ ಕರೋನಾ ಅನ್ನುವಂತ ಬರುತ್ತೆ, ನಮ್ಮ ಎಲ್ಲಾ ಕನಸುಗಳನ್ನ ನುಚ್ಚು ನೂರು ಮಾಡುತ್ತೆ ಅಂತ ಯಾರು ಕನಸು ಕಂಡಿರ್ಲಿಲ್ಲ. ಎಲ್ಲರೂ ಅವ್ರ ಮೇಲ್ಗಡೆ ಡಿಪೆಂಡ್ ಆಗಿದ್ರು. ಅಂಡ್ ಡಿಯರ್ ಫ್ರೆಂಡ್ಸ್, ಮೋದಿ ಕೇಂದ್ರವ್ರು ಮಾತ್ರ ಕೊರೋನಾ ಬಂದಾಗ ಬಿಸ್ನೆಸ್ ಡಬಲ್ ಮಾಡಿದ್ರೆ. ಯಾಕಂತ ಒಬ್ಬ ವ್ಯಕ್ತಿ ಅಲ್ಲ, ಇಲ್ಲಿ ಟೀಮ್ ವರ್ಕ್ ಅನ್ನುವಂತ ನಡೀತಾ ಇದೆ. ಇವತ್ತು 2.5 ಲಕ್ಷ ಜನ ಇದ್ದಾರೆ. ಅವ್ರ ಮನೆಗೆ ಬೇಕಾಗಿದ್ದು 3,000 ರೂಪಾಯಿ ತಗೊಂಡು ಕೂಡ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗಿದೆ. ನಾವೇನ್ ಮಾಡ್ತಾ ಇದ್ದೀವಿ? ಈ ಜಗತ್ತಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ಆಗೋದಕ್ಕೆ ಬೇಕಾಗಿರುವಂತದ್ದು ಒಂದು ಬ್ಯೂಟಿಫುಲ್ ಆದಂತ ಆರ್ಗನೈಸೇಷನ್. ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ಒಬ್ಬರೇ ದುಡಿತಾ ಇದ್ದೀರಾ, ಜಸ್ಟ್ ಥಿಂಕ್ ಮಾಡಿ ನಿಮ್ಮ ಭವಿಷ್ಯದ ಬಗ್ಗೆ. ನಿಮ್ ಜೊತೆಗೆ 10 ಜನ ಕೆಲಸ ಕೊಟ್ಕೊಂಡಿದ್ದೀರಾ ಅಥವಾ ಅವ್ರನ್ನ ಪಾರ್ಟ್ನರ್ ಮಾಡ್ಕೊಂಡಿದ್ದೀರಾ, ಇವನ್ ಸೇಫ್ ಪ್ಲೇಸ್. ನನ್ನ ಜೊತೆಗೆ 2.5 ಲಕ್ಷ ಜನ ನನ್ನ ಪಾರ್ಟ್ನರ್ಸ್ ಇದ್ದಾರೆ. ಕೊಡೋದಕ್ಕೆ, ಪ್ರಾಡಕ್ಟ್ ಕೊಡೋದಕ್ಕೆ ಕಂಪನಿ ಇದೆ. ನಾನು ಈ ಕಂಪನಿ ಬಂದಾಗ 80 ಪ್ರಾಡಕ್ಟ್ ಇತ್ತು. ಇವತ್ತು ಸುಮಾರು 500ಕ್ಕಿಂತ ಜಾಸ್ತಿ ಪ್ರಾಡಕ್ಟ್ ಇದೆ. ಭವಿಷ್ಯದ ನಮ್ಮ ಕನಸಿರುವಂತದ್ದು ಮೋದಿ ಕೇರ್ ಸುಮಾರು 4,000 ವಸ್ತುಗಳನ್ನ ಲಾಂಚ್ ಮಾಡುವಂತ. ಫೈನಲಿ ಸ್ನೇಹಿತರೆ, ಬಹಳಷ್ಟು ಜನಗಳಿಗೆ ಈ ಕಾನ್ಸೆಪ್ಟ್ ಏನು ಎಂತ ಅಂತ ನೆಗ್ಲಿಜೆನ್ಸ್ ಮಾಡ್ತಾರೆ. ಇದನ್ನ ಸಂಪೂರ್ಣವಾದಂತಹ ಆಳವನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ನೀವು ಹೇಗಿದ್ರು ಕೂಡ ಯಾವುದೋ ಒಂದು ಮಾರ್ಕೆಟ್ ವ್ಯವಸ್ಥೆಯಲ್ಲಿ ನೀವು ಇವತ್ತು ಆ ಜಾಗದಲ್ಲಿ ಸಿಕ್ಕೊಂಡಿದ್ದೀರ ಅಷ್ಟೇ. ನಿಮ್ ಮನೆಗೆ ಬೇಕಾಗಿರುವಂತಹ ವಸ್ತುನ ಎಲ್ಲೋ ಪಕ್ಕದ ಅಂಗಡಿಯಲ್ಲಿ ತರ್ತೀರಾ, ಅದರ ಅರ್ಥ 70% ಮಧ್ಯವರ್ತಿಗಳಿಗೆ ದುಡ್ಡು ಕೊಡ್ತಾ ಇದ್ದೀರಾ. ಇದೇ ವ್ಯವಸ್ಥೆಯನ್ನ ನೇರ ಮಾರುಕಟ್ಟೆ ಅಂತ ಏನ್ ಹೇಳುತ್ತೆ ಮೋದಿ ಕೇಂದ್ರವರು. ನಾವು ಹೇಳ್ತಾ ಇದ್ದೀವಿ, ನಿಮ್ಮ ಮನೆಗೆ ಬೇಕಾದಂತಹ ವಸ್ತುವನ್ನ ಕಂಪನಿಯಿಂದ ನೇರವಾಗಿ ಕೊಡ್ತೀವಿ, ಮಧ್ಯವರ್ತಿಗಳಿಗೆ ಹೋಗುವಂತ 70% ಹಣವನ್ನ ನೀವು ಉಳಿತಾಯ ಮಾಡಿ. ನಮ್ಮನೆ ಬೇಕಾದಂತ ವಸ್ತುನ ಅಂಗಡಿ ಚೇಂಜ್ ಮಾಡಿದ್ದಕ್ಕೆ, ನಾನು ನಮ್ಮನೆ ಬೇಕಾದಂತ ಹಣ ಉಳಿತಾಯ ಮಾಡಿದ್ದಕ್ಕೆ, ನನ್ನ ಸ್ನೇಹಿತರಿಗೆ ಹೇಳಿದ್ದಕ್ಕೆ, ನನ್ನ ಕುಟುಂಬದವರಿಗೆ, ನನ್ನ ಆತ್ಮೀಯರಿಗೆ ಹೇಳಿದ್ದಕ್ಕೆ, ಅವರೇ ಅದನ್ನ ಬಳಸ್ಕೊಂಡ್ರು, ಅವರು ಹಣ ಉಳಿತಾಯ ಮಾಡ್ಕೊಂಡ್ರು, ಅವ್ರ ಆರೋಗ್ಯ ಕಾಪಾಡ್ಕೊಂಡ್ರು, ಅವ್ರಿಗೆ ಇಷ್ಟ ಆಗಿರುವಂತ ಇನ್ನೊಬ್ರಿಗೆ ಹೇಳ್ತಾ ಹೋದ್ರು. ಒಬ್ಬರಿಂದ 100, 1000, ಲಕ್ಷ ಆಗ್ತಾ ಇದೆ. ಬಿಸ್ನೆಸ್ ಕೋಟಿ ಲೆವೆಲ್ ನಡೀತಿದೆ. ಲಕ್ಷದ ನಾವು ಉಳಿತಾ ಇದ್ದೀವಿ. ಇದನ್ನು ಕೇವಲ ಆರಂಭ ಮಾತ್ರ. ಜಸ್ಟ್ ಯೋಚನೆ ಮಾಡಿ, ಈ ಒಂದು ಅವಕಾಶದ ಪೊಟ್ಯಾನ್ಶಿಯಲಿಟಿ ಅಂತ ಕರಿತೀವಿ. ಎಷ್ಟು ದೊಡ್ಡ ವ್ಯಾಪ್ತಿ ಇದೆ, ಎಷ್ಟು ಅಗಾಧತೆ ಇದೆ ಈ ಬಿಸ್ನೆಸ್ ಅಂತ ಹೇಳಿದ್ರೆ. ಇವತ್ತು ಮೋದಿ ಕೇಂದ್ರ ನಾವು ಇರುವಂತದ್ದು ಜಸ್ಟ್ 50 ಲಕ್ಷ ಕನ್ಸಲ್ಟೆಂಟ್. ಲಾಸ್ಟ್ ಮಂತ್ ಅಲ್ಲಿ ಕರ್ನಾಟಕದಲ್ಲಿ ಮೋದಿ ಕೇರ್ ಒಳಗಡೆ ಜಾಯಿನ್ ಆದವರು, ಲಾಸ್ಟ್ 1 ತಿಂಗಳಲ್ಲಿ ಕರ್ನಾಟಕದಲ್ಲಿ ಮೋದಿ ಕೇರ್ ಒಳಗಡೆ ಬಂದವರು 45,000 ಜನ. ಆಲ್ಮೋಸ್ಟ್ ಸೀನಿಯರ್ ಆಕ್ಟರ್ಸ್ ಇರ್ಬೋದು, ಸೀರಿಯಲ್ ಆಕ್ಟರ್ಸ್ ಇರ್ಬೋದು, ಕ್ರಿಕೆಟರ್ಸ್ ಇರ್ಬೋದು. ಇವತ್ತೇನು ಸೆಲೆಬ್ರಿಟಿ ಅಂತ ಕರೀತಾ ಇದ್ವಿ, ಆ ಸೆಲೆಬ್ರಿಟಿ ಲಾಸ್ಟ್ ಮಂತಲ್ಲಿ more than 30+ ಸೆಲೆಬ್ರಿಟಿಗಳು ಮೋದಿ ಕೇರ್ ಬಿಸ್ನೆಸ್ ಒಳಗಡೆ ಬರ್ತಿದ್ದಾರೆ. ಯಾಕಂದ್ರೆ ಹೊರಗಡೆ ಇವತ್ತು ಅವಕಾಶ ಇಲ್ಲ, ದುಡಿಯೋದಕ್ಕೆ ಇವತ್ತು ಕೆಲಸ ಇಲ್ಲ, ಪರಿಸ್ಥಿತಿ ಅನ್ನೋದು ಗಂಭೀರ ಆಗ್ತಾ ಇದೆ. ಜಸ್ಟ್ ಯೋಚನೆ ಮಾಡಿ ಸ್ನೇಹಿತರೆ, 138 ಕೋಟಿ ಜನಸಂಖ್ಯೆ ಇರುವಂತಹ ಈ ದೇಶ, 40 ಲಕ್ಷ ಜನರಲ್ಲೇ ನಾವು ಇಷ್ಟೆಲ್ಲ ಹಳ್ಳಿಯಲ್ಲಿ ಕಾರ್ಯಿಸ್ತಾ ಇದ್ವಿ ಅಂತ ಹೇಳಿದ್ರೆ, ಇನ್ನು 10 ವರ್ಷದಲ್ಲಿ ಈ ಬಿಸ್ನೆಸ್ ನಮ್ಮ ಸುಮೀರ್ ಮೋದಿ ಸರ್ ಅವರ ಆಶಯ ಇದೆ, ಅವರ ಒಂದು ಕನಸಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮೋದಿ ಕೇರ್ ವಿಚಾರವನ್ನ ತರಿಸಬೇಕು. ಪ್ರತಿಯೊಬ್ಬರಿಗೂ ನಿಜವಾದಂತಹ ಆಜಾದಿ ಅಂದ್ರೆ ಸ್ವಾತಂತ್ರ್ಯ ಕೊಡಿಸಬೇಕು. ನೀವು ವಸ್ತುಗಳನ್ನ ಕೊಂಡುಕೊಳ್ಳುವಂತ ಆಯ್ಕೆ ನಿಮ್ಮ ಹತ್ರ ಇರಬೇಕು, ಅದಕ್ಕೆ ಹಣ ಕೊಡುವಂತ ಆಯ್ಕೆ ನಮ್ಮ ಹತ್ರ ಇರಬೇಕು. ಎಸಾನು ಯಾವ್ದು ಬೇಕು, ಎಷ್ಟು ಹಣ ಕೊಡಬೇಕು ಅಂತ ನಾವು ನಿರ್ಧಾರ ಮಾಡಬೇಕು. ಅವರು ಹಾಕಿರುವಂತ MRPಗೆ ನಾವು ದುಡ್ಡು ಕೊಡ್ತಾ ಇರೋದಂತಲ್ಲ. ಮೋದಿ ಕೇಂದ್ರದಲ್ಲಿ ನಮ್ಗೆ ಇವತ್ತು ಆಯ್ಕೆ ಇದೆ. ತಯಾರಾದಂತಹ ವಸ್ತುಗಳಿಗೆ ಇಷ್ಟ ಹಣ ಕೊಡ್ತಾ ಇರಬಹುದು ಅನ್ನೋ ಆಯ್ಕೆ ನಮಗಿದೆ. ಈ ನಿಜವಾದಂತಹ ಸ್ವಾತಂತ್ರ್ಯವನ್ನ ಪ್ರತಿಯೊಬ್ಬರಿಗೂ ಕೊಡ್ಬೇಕನ್ನುವಂತ ಒಂದು ದೊಡ್ಡ ಕನ್ಸಿಟ್ಕೊಂಡಿದ್ದಾರೆ. ಈ ಬಿಸ್ನೆಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಟ್ಸ್ ನಾಟ್ ಎ ರಾಕೆಟ್ ಸೈನ್ಸ್. ಈ ಬಿಸ್ನೆಸ್ ಅರ್ಥ ಆಗೋದಕ್ಕೆ ಕಾಮನ್ ಸೆನ್ಸ್ ಇದ್ರೆ ಸಾಕು. ನಿಮ್ ಮನೆ ಬೇಕಾದಂತ ವಸ್ತು ಎಲ್ಲೋ ಮಧ್ಯವರ್ತಿಗಳ ಮೂಲಕ ಬರ್ತಾ ಇದೆ, ಅದ್ರಲ್ಲಿ ಎಲ್ಲರೂ ದುಡ್ಡು ಹೊಡೆದು ಲಾಸ್ಟಿಗೆ MRP ಅಂತ ನಮಗೆ ಹಾಕ್ತಿದ್ದಾರೆ. ಈ ಕಡೆ ಮೋದಿ ಕೇರ್ ಹೇಳುತ್ತೆ, ಕಂಪನಿಯಿಂದ ತಯಾರು ಮಾಡಿ ನೇರವಾಗಿ ಕೊಡುತ್ತೆ. ಕಳೆದ 25 ವರ್ಷದಿಂದ ಮೋದಿ ಕೇರ್ ಇದೆ. ಯಾವತ್ತಾದ್ರೂ ಟಿವಿಯಲ್ಲಿ ನೋಡಿದ್ರೆ ಮೋದಿ ಕೇರ್ ಅಡ್ವರ್ಟೈಸ್ಮೆಂಟ್ ಅನ್ನ? ಯಾವತ್ತಾದ್ರೂ ಯಾರಾದ್ರೂ ಸ್ಟಾರ್ ಬಂದು ಮಾತಾಡಿದಾರಾ? ಯಾವ್ದಾದ್ರು ನಿಯರೆಸ್ಟ್ ನಿಮ್ಮ ಶಾಪ್ಗಳಲ್ಲಿ ನೋಡಿದಿರಾ? ಈ ರೀತಿ ಮಧ್ಯವರ್ತಿಗಳನ್ನುವಂತ ಒಂದು ದೊಡ್ಡ ಹಗಲು ದರೋಡೆಯನ್ನು ತಪ್ಪಿಸಿ ಕಂಪನಿಯಿಂದ ನೇರವಾಗಿ ಗ್ರಾಹಕರಿಗೆ ತಲುಪುವಂತ ವ್ಯವಸ್ಥೆನೆ ನೇರ ಮಾರುಕಟ್ಟೆ. ಅದನ್ನು 25 ವರ್ಷದಿಂದ ಅತ್ಯುನ್ನತವಾದಂತಹ ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ತಿದ್ದಾರೆ. ನಮ್ಮ ಪ್ರಾಡಕ್ಟ್ ನ ನಿಜವಾದಂತಹ ಬೆನ್ನೆಲುಬು ಏನಪ್ಪ ಅಂತ ಹೇಳಿದ್ರೆ ಕ್ವಾಲಿಟಿ.
ಒಂದು ಒಳ್ಳೆ ಕ್ವಾಲಿಟಿಗೆ ನಾವು ಗುಣಮಟ್ಟಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದೀವಿ, ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ಜನ ಪದಾರ್ಥವನ್ನ ಯೂಸ್ ಮಾಡ್ತಾರೆ, ಇಷ್ಟ ಆಗಿರುವಂತ ಬೇರೆಯವ್ರ ಜೊತೆ ಹಂಚ್ಕೊಂತಿದ್ದಾರೆ, ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಇದೆ. ಈ ಜಗತ್ತಲ್ಲಿ ಅತ್ಯಂತ ಸರಳವಾದಂತ, ಸುಲಭವಾದಂತ, ಸಮೃದ್ಧವಾದಂತ, ಸಂಪದ್ಭರಿತವಾದಂತ ಬಿಸ್ನೆಸ್ ಯಾವ್ದಾದ್ರು ಇದ್ದಿದೆ ಅದನ್ನು ಎದೆತಟ್ಟಿ ಹೇಳ್ತಿದ್ದೆ ಸ್ನೇಹಿತರೆ ಮೋದಿಗೆ. ಯಾಕೆ 11 ವರ್ಷದಿಂದ ಈ ಬಿಸ್ನೆಸ್ ನಾನು ₹1 ಬಂಡವಾಳ ಹಾಕಿಲ್ಲ. ಪ್ರತಿ ತಿಂಗಳು ನನ್ನ ಮನೆಗೆ ಬೇಕಾಗಿರುವಂತ ವಸ್ತು ತಗೊಳ್ತಾ ಇದ್ದೀನಿ, ಅದು ಬಂಡವಾಳ. ಮೂಲ ಬಂಡವಾಳ ಅಂತ ಹೇಳಿದ್ರೆ ನನ್ನ ಮನೆ ಬೇಕಾಗಿರುವಂತ ವಸ್ತು ತಗೊಂಡಿರೋದು. ಎರಡನೇ ನಾನು ಮಾಡಿದ್ದೇನೋ ನನ್ನ ಸ್ನೇಹಿತರಿಗೆ ಬಿಸ್ನೆಸ್ ಬಗ್ಗೆ ಹೇಳಿರೋದು. ಲೈಕ್ ನೀವು ಕ್ರಿಕೆಟ್ ಬಗ್ಗೆ ಮಾತಾಡ್ತೀರಾ, ರಾಜಕೀಯದ ಬಗ್ಗೆ ಮಾತಾಡ್ತೀರಾ, ನಾನು ಮೂಲಿಕೆ ಬಗ್ಗೆ ಮಾತಾಡಿದ್ದೀನಿ. ದಟ್ಸ್ ಇಟ್. ನೀವು ಮಾತಾಡಿಲ್ಲ ಅಂತಿಲ್ಲ, ನೀವು ಕೊಂಡ್ರಿ, ನೀವು ತಗೊಂಡ್ಬಂದ್ರಿ, ನೀವು ಮಾತಾಡಿದ್ರಿ, ಬಟ್ ನಾನು ಕಾನ್ಸೆಪ್ಟ್ ಚೇಂಜ್ ಮಾಡಿದೆ ಅಷ್ಟೇ. ನಾನು ಒಬ್ಬರಿಂದ ಇವತ್ತು ಮನೇಲಿ ಕೂತ್ಕೊಂಡ್ರು ಕೂಡ 10-20 ಮಾರ್ಚ್ ಒಳಗಡೆ, ಬೈ 2021 ಮಾರ್ಚ್ ಒಳಗಡೆ ನನ್ನ ಪ್ರತಿ ತಿಂಗಳ ಆದಾಯ 30 ರಿಂದ 35 ಲಕ್ಷಕ್ಕೆ ರೀಚ್ ಆಗುತ್ತೆ. ಈಗ ನಾನು ಓಡಾಡ್ತಿರುವಂತ ಕಾರ್ BMW, ನನ್ನ ಬ್ರದರ್ ಓಡಾಡ್ತಿರುವಂತ ಕಾರ್ BMW, ನಾನು ಓಡಾಡ್ತಿರುವಂತದ್ದು ಬಲೇನೋ. ನೆಕ್ಸ್ಟ್ ಮೇ ಬಿ ಜಾನ್ವರಿ ಇನ್ ಬಿಟ್ವೀನ್ ಮಾರ್ಚ್ ಒಳಗಡೆ ಆಲ್ರೆಡಿ ಕಾರ್ನ ಬುಕ್ ಮಾಡ್ತಾ ಇದ್ದೀನಿ. ಕುಂದಾಪುರದಲ್ಲಿ ಕೆಲವು ವ್ಯಕ್ತಿಗಳು ಇರುವಂತ ಕಾರ್, ಮೇ ಬಿ 1-2 ಕಾರ್ ಇರ್ಬೋದು. ಮಂಗಳೂರಿನಲ್ಲಿ 8 ಕಾರ್ ಇದೆ. ನೆಕ್ಸ್ಟ್ ಬರ್ತಾ ಇರುವಂತ ಕಾರ್ ನಂದೆ ಫಾರ್ಸೆ. 1,15,00,000 ಮೌಲ್ಯದ ಫಾರ್ಸೆ ಕಾರ್ನ 14 ವರ್ಷದಿಂದ ಮೋದಿಗೆ ಬಿಸ್ನೆಸ್ ಶುರು ಮಾಡಬೇಕಾದಾಗ ನಮ್ಮ ಮನೇಲಿ ಸೈಕಲ್ ಕೂಡ ನಮ್ಮ ಪಪ್ಪನ ಹತ್ರ ಇರಲಿಲ್ಲ. ಬಟ್ ಮೋದಿಗೆ ಇವತ್ತು ಲೈಫ್ ಆ ತರ ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ದಾರೆ. ಚೇಂಜ್ ಅಲ್ಲ, ಪರಿವರ್ತನೆ ಮಾಡಿದ್ರು. ಅಂತ ಒಂದು ಪರಿವರ್ತನೆ ನಿಮಗೆ ಬೇಕು ಅಂತ ಹೇಳಿದ್ರೆ ಇದೊಂದು ಅದ್ಭುತವಾದಂತಹ ಕಾಲಘಟ್ಟ ಅಂತ ನಾನು ಕರೆಯಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನಾವು ಮೋದಿಗೆ ಬಿಸ್ನೆಸ್ ಮಾಡಬೇಕಾದಾಗ ಇಟ್ಸ್ಗೆ ಬ್ಲಾಕ್ ಅಂಡ್ ವೈಟ್ ಜಮಾನ. ಮೋದಿಗೆ ಅನ್ನುವಂಥದ್ದು ಯಾರಿಗೂ ಗೊತ್ತಿರಲಿಲ್ಲ. ಕೇವಲ 80 ಪ್ರಾಡಕ್ಟ್ಗಳಿಗೂ ಆಫೀಸ್ಗಳು ಇರಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಿಂತ್ಕೊಂಡಿದ್ದಕ್ಕೆ ಇವತ್ತು ಆಗ್ತಾ ಇದೆ. ಬಟ್ ಇವತ್ತು ಅನ್ನುವಂಥದ್ದು ಮೋದಿಗೆ ಅನ್ನುವಂಥ ಬ್ರ್ಯಾಂಡ್ ನೇಮ್ ಎಲ್ಲಿಗೂ ಮೋದಿಗೆ ಬಗ್ಗೆ ಗೊತ್ತಾಗ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಜನಗಳಿಗೆ ಇದರ ಅನಿವಾರ್ಯತೆ ಇದೆ. ಹೊರಗಡೆ ಪರಿಸ್ಥಿತಿ ಅನ್ನುವಂಥದ್ದು ಬಹಳ ಇವತ್ತು ಹದಗೆಟ್ಟಿದೆ. ಈಗಲೂ ಕೂಡ ಲಾಕ್ಡೌನ್ ಅನ್ನುವಂಥದ್ದು ಸುಮ್ಮನೆ ಅನ್ಲಾಕ್ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಬಟ್ ಸ್ಟಿಲ್ ಸಿಚುವೇಶನ್ 100% ವರ್ಸ್ಟ್ ಆಗ್ತಾ ಇದೆ ಎವ್ರಿ ಡೇ. ನಾವು ಇನ್ಕಮ್ ಸೋರ್ಸ್ ಅನ್ನ ಬೇರೆ ಒಂದು ದಾರಿ ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ಈಸಿಯಾಗಿ ಗಿವ್ ಇಟ್ ಅಪ್ ಮಾಡ್ಬಿಡ್ತೀವಿ. ಗಿವ್ ಇಟ್ ಅಪ್ ಅಂತ ಹೇಳಿದ್ರೆ ಜೀವನ ಕಳ್ಕೊಂತ ಇದ್ದೀವಿ. ಎಷ್ಟೋ ಜನ ಇವತ್ತು ಅದನ್ನೇ ಮಾಡ್ತಿದ್ದಾರೆ. ಬಿಸ್ನೆಸ್ ಅನ್ನ ಲಾಸ್ ಆಗ್ಬಿಟ್ಟು ಎಷ್ಟೋ ಜನ ಇವತ್ತು ನಾವು ಪ್ರತಿನಿತ್ಯ ಆತ್ಮಹತ್ಯೆ ಕೇಸ್ಗಳನ್ನು ಕೇಳ್ತಾ ಇದ್ದೀವಿ. ಸರ್ ನಾವು ಯಾಕಂತ ಹೇಳಿದ್ರೆ ಒಂದನ್ನೇ ನಂಬ್ಕೊಂಡಿದ್ದಾರೆ, ಬೇರೆ ದಾರಿ ಗೊತ್ತಿಲ್ಲ, ಅದಕ್ಕೆ ಇನ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಅದನ್ನ ಬಿಟ್ಟರೆ ಬೇರೆ ಗೊತ್ತಿಲ್ಲ, ಜೀವನ ಕಳ್ಕೊಂತಿದ್ದಾರೆ. ಸ್ನೇಹಿತರೆ, ನಾನು ನಿಮ್ಗೆ ಈಗ ಫೈನಲ್ ಆಗಿ ಹೇಳೋದಷ್ಟೇ. ಇವತ್ತು ನಮ್ಮ ಜೊತೆಗೆ ಬಿಸ್ನೆಸ್ ಅನ್ನೋದು ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಯಾರು ಈ ಬಿಸ್ನೆಸ್ ನ ಬರ್ಬೋದು. ಬಹಳ ಜನಗಳಿಗೆ ಒಂದು ತಲೆಯಲ್ಲಿ ಇರುತ್ತೆ, ನಾನು ಡಿಗ್ರಿ ಮಾಡಿದ್ದೀನಿ, ನಾನು ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಬಹಳ ತಲೆಯಲ್ಲಿರುತ್ತೆ. ನಾನು ಹೇಳ್ತೀನಿ, ನೀವೊಂದು 100 ಕೋಟಿ ಬಂಡವಾಳ ಹಾಕೊಂಡು 1,000 ಜನಗಳಿಗೆ ಜಾಬ್ ಕೊಟ್ಕೊಂಡು ಒಂದು ದೊಡ್ಡ ಫ್ಯಾಕ್ಟರಿ ನಡೆಸ್ತಿದ್ರೆ ಈ ಬಿಸ್ನೆಸ್ ಬರೋದು ಬೇಡ. ಯಾಕಂತಂದ್ರೆ ಅಲ್ಲೂ ಒಂದಿಷ್ಟು ಜನಗಳ ಜೀವನವನ್ನ ನೀವು ನಿರ್ಮಾಣ ಮಾಡೋದಕ್ಕೆ ನೀವು ದಾರಿ ದೀಪ ಆಗಿದ್ದೀರ. ಇಲ್ಲ ಈ ಕಡೆ ಒಂದು 10 ಲಕ್ಷ 15 ಲಕ್ಷ ತಿಂಗಳಿಗೆ ಸಂಬಳ ಬರ್ತಾ ಇದೆ, ಒಂದು ದೊಡ್ಡ ಕಂಪನಿಯಲ್ಲಿ ದೊಡ್ಡ ಹುದ್ದೆಯಲ್ಲಿ ಇದ್ದೀನಿ, ಜವಾಬ್ದಾರಿಯುತವಾದಂತ ಗುರುತವಾದಂತ ಪ್ಲೇಸ್ ಅಲ್ಲಿ ಇದ್ದೀರಾ, ಅಂತವ್ರು ಬಿಟ್ಟು ಬರೋದು ಬೇಡ. ನಿಮ್ ತಿಂಗಳಿಗೆ 15 ಲಕ್ಷ ಸಂಬಳ ಇಲ್ವಾ, ಅದಕ್ಕಿಂತ ಕಮ್ಮಿ ಸಂಬಳಕ್ಕೆ ಎಲ್ಲಾದ್ರೂ ದುಡಿತಿದ್ದೀರಾ, ನಾನು ಹೇಳ್ತೀನಿ ಮೋದಿ ಕೇಳಿ ಬನ್ನಿ. 100 ಕೋಟಿ ಬಂಡವಾಳ ಹಾಕಿ ಚಿಕ್ಕ ಅದಕ್ಕಿಂತ ಸಣ್ಣ ಬಿಸ್ನೆಸ್ ಯಾವುದೇ ಮಾಡ್ತಾ ಇದ್ದೀರಾ, ನೀವು ಮೋದಿಗೆ ಬಿಸ್ನೆಸ್ ಬರ್ಬೋದು. ಯಾಕಂತಂದ್ರೆ ಅದಕ್ಕಿಂತ ದೊಡ್ಡದಾದಂತ ವ್ಯಾಲ್ಯೂ ಈ ಬಿಸ್ನೆಸ್ಗೆ. ಬಹಳಷ್ಟು ಜನಗಳಿಗೆ ಈ ಕಾನ್ಸೆಪ್ಟ್ ನ ಯಾರು ಬಂದು ಹೇಳಿದಾಗ ಯಾರು ಹೇಳಿದ್ದಾರೆ ಅಂತ ಅವರು ನೋಡ್ತೀರಾ. ಗಣೇಶ್ ಹೇಳಿದ್ನ, ಗಣೇಶ್ ಹೇಳುವಂತ 10 ವರ್ಷದಿಂದ ನೋಡಿರ್ತೀರ. ಗಣೇಶನ್ ನೋಡಕ್ ಹೋಗ್ಬೇಡಿ, ಗಣೇಶ್ ಹೇಳ್ತಿರುವಂತ ವಿಚಾರ ಏನು ಅದನ್ನು ನೋಡಿ. ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದಾರೆ ವಿಚಾರವನ್ನ ನೋಡಿ. ಯಾಕಂದ್ರೆ ಗಣೇಶ್ ವಿಚಾರವನ್ನು ನಿಮ್ಗೆ ಹೇಳ್ತಿದ್ದಾರೆ, ಆ ವಿಚಾರ ನಿಮ್ಮ ಜೀವನವನ್ನ ಚೇಂಜ್ ಮಾಡುತ್ತೆ. ಸೊ ಇದು ಮೋನಿಕೆ ಸ್ನೇಹಿತರೆ. ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಒಂದು ಪ್ರಾಮಿಸ್ ಮಾಡ್ತೀನಿ, ನಾನು ವೆಲ್ಕಮ್ ಮಾಡ್ತೀನಿ. ಯಾಕೆ ಈ ನೋವಾಗುತ್ತೆ ಅಂದ್ರೆ 14 ವರ್ಷದಿಂದ ನಮ್ಮ ಊರಲ್ಲಿ ನಮ್ಮ ತುಂಬಾ ಜನಗಳಿಗೆ ಹೇಳಿದ್ವಿ, ಬಹಳ ಜನ ನೆಗ್ಲಿಜೆನ್ಸ್ ಮಾಡಿದ್ರು. ಒಂದು ದುರಂತ ಸತ್ಯಕತೆ ಹೇಳ್ತೀನಿ ಕೇಳಿ. ಅವತ್ತು ಮೋದಿ ಕೇರ್ ಮಾಡಿದಾಗ ನಮ್ಮನ್ನು ಹಿಂಗೆ ಮೇಲೆ ಕೆಳಗೆ ನೋಡಿದವರೆಲ್ಲ ಇವತ್ತು ನಿಧಾನವಾಗಿ ಮೆಸೇಜ್ ಆಗ್ತಾರೆ, ನಮ್ಮ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, 7 ತಿಂಗಳಿಂದ ದುಡಿಮೆ ಇಲ್ಲ, ಹೇಳ್ರಿ ನೀವು ಏನ್ ಆನ್ಸರ್ ಮಾಡ್ಬೇಕು, ನಾನು ಏನ್ ಆನ್ಸರ್ ಮಾಡ್ಬೇಕು. ಒಳಗಡೆ ಎಷ್ಟು ನೋವಾಗುತ್ತೆ ಅಂತ ಹೇಳಿದ್ರೆ ಅವತ್ತು ಅವ್ರು ನೆಗ್ಲಿಜೆನ್ಸಿ ಮಾಡೋದ್ ಬಗ್ಗೆ ಬೇಜಾರಿಲ್ಲ, ಕೀಳಾಗಿ ನೋಡಿದ್ರ ಬಗ್ಗೆ ಬೇಜಾರಿಲ್ಲ. ಇವತ್ತು ಅವ್ರ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ನನಗೆ ಬೇಜಾರಿದೆ. ಪರಿಸ್ಥಿತಿ ಚೆನ್ನಾಗಿದ್ದ ನನಗೆ ಬೇಜಾರಾಗ್ತಿರ್ಲಿಲ್ಲ. ಕಳ್ಕೊಂಡಿರುವಂತದ್ದು ವಾಪಸ್ ಅಂತ ಪಡ್ಕೊಳಕ್ ಸಾಧ್ಯನೇ ಇಲ್ಲ.
ಟೈಮ್ ಅನ್ನುವಂಥದ್ದು ಚಿಚಿಕೆ ಹೊಡೆಯೋದ್ರಲ್ಲಿ ಪಾಸ್ ಆಗ್ಬಿಡುತ್ತೆ. ನಮ್ಗೆ ಯಾರಿಗೂ ಗೊತ್ತಿಲ್ಲ ನಾವು ಎಷ್ಟು ದಿನ ಬದುಕ್ತೀವಿ ಅಂತ. ಆದ್ರೆ ಒಂದು ಸೇಫ್ ಅಂಡ್ ಸೆಕ್ಯೂರ್ ಆಗಿರುವಂತಹ ಒಂದು ಪ್ರೊಫೆಷನ್, ಒಂದು ಬಿಸ್ನೆಸ್ ಕಡೆಗೆ ಒಲವನ್ನು ತೋರಿಸಿ ನಾನು ಇವತ್ತು ನಾನು ಬಹಳ ನಾರ್ಮಲ್ ಆಗಿ ಮಾತಾಡ್ತಾ ಇದ್ದೀನಿ. ನಮ್ಮೂರವರು ನಾನು ಬೇರೆ ಕಡೆ ಆದ್ರೆ ಮಾತಾಡೋ ರೀತಿನೇ ಚೇಂಜ್ ಆಗಿರುತ್ತೆ. ಯಾಕಂತಂದ್ರೆ ರಿಕ್ವೆಸ್ಟ್ ಅಲ್ಲ, ಆರ್ಡರ್ ಮಾಡ್ತೀನಿ, ಬನ್ರಿ ಮೋದಿಕೆ ಒಳಗಡೆ. ನೀವು ಕಳ್ಕೊಳ್ಳುವಂಥದ್ದು ಏನಿಲ್ಲ, ಮತ್ತೆ ಬರಕ್ಕೆ ಗಾಡಿ ಅಥವಾ ದಾಡಿ ಎಸ್ಆರ್ ಏನೋ ಕಳ್ಕೊಳ್ಳೋದು ಇದ್ದಿದ್ರೆ ನಾವು ಯೋಚನೆ ಮಾಡ್ಬೇಕು. ಕಳ್ಕೊಳ್ಳೋದು ಏನಿಲ್ಲ, ಅಂಗಡಿ ಬೇಕಾದ್ರೆ ಮನೆಗೆ ಬೇಕಾದ್ರೆ ತಗೊಂತೀನಿ. ಜಸ್ಟ್ ಅಂಗಡಿ ಚೇಂಜ್ ಮಾಡಿ ನೋಡಿ ನಮ್ಮ ಲೈಫ್ ಎಷ್ಟು ಚೇಂಜ್ ಆಗಿದೆ ಅಂತ ನೀವು ಯಾಕೆ ಟ್ರೈ ಮಾಡಬಾರ್ದು? ಸೊ ನೀವು ಮಾಡೋದ್ರಿಂದ ಲಕ್ಷಾಂತರ ಕೋಟ್ಯಾಂತರ ಜನಗಳ ಜೀವನ ಚೇಂಜ್ ಆಗುತ್ತೆ. ನಮ್ಮ ಒಬ್ಬರ ನಿರ್ಧಾರದಿಂದ ಇಷ್ಟು ಜನಗಳ ಲೈಫ್ ಚೇಂಜ್ ಆಗುತ್ತೆ ಅನ್ನೋದಕ್ಕಿಂತ ಖುಷಿ ಏನ್ ಗೊತ್ತಾ? ಒಂದಿಷ್ಟು ಯುವಜನತೆ ಇವತ್ತು ಬೇರೆ ಬೇರೆ ಚಟಕ್ಕೆ ದಾಸರಾಗಿ ಅವರು ಹಾಳಾಗೋದಂತೆ ಸಮಾಜ ಹಾಳು ಮಾಡೋದ್ರ ಜೊತೆಗೆ ಮನೆಯವರು ನೆಮ್ಮದಿನ ಹಾಳು ಮಾಡ್ತಿದ್ದಾರೆ. ಮೋದಿಕೆಯಲ್ಲಿ ಬಹಳ ಖುಷಿ ಕೊಡುವಂಥದ್ದು ಏನ್ ಗೊತ್ತಾ? ಇವತ್ತು ಹಗಲು ರಾತ್ರಿ ಅವರು ಸಕ್ಸಸ್ ಆಗೋದ್ರ ಜೊತೆಗೆ ಸಮಾಜದ ಬಗ್ಗೆ ಯೋಚನೆ ಮಾಡ್ತಾ ದೇಶ ಸೇವೆ ಮಾಡೋದಕ್ಕೆ ಒಂದು ಸೈನ್ಯ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಮೋದಿಕೆ ಹೋರಾಟಕ್ಕೆ ಸ್ಟ್ರೈಕ್ ಮಾಡಿ ಬಂದ್ ಮಾಡೋದಲ್ಲ. ಇದಕ್ಕೆ ನಾವು ಏನ್ ಬೆಲೆ ಕೊಡ್ತಾ ಇದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ನನಗೆ ಇವತ್ತು ತುಂಬಾ ಖುಷಿ ಆಗ್ತಿದೆ. ಗಣೇಶ್ ಸ್ಟಾಪ್ ತಗೊಂಡಿರುವಂತದ್ದು ಕರ್ನಾಟಕದಲ್ಲಿ ಒಬ್ಬ ಬಡವ ಕಮ್ಮಿ ಆಗ. ದಟ್ ಇಸ್ ದ ಬಿಗ್ಗೆಸ್ಟ್. ಒಂದಿಷ್ಟು ಜನರಿಗೆ ಮಾದರಿ ಆಗ್ತಿದ್ದಾರೆ. ಇವ್ರು ಕಾರಿಗೋಸ್ಕರ ಸುಮಾರು ಜನ ಕನ್ಸ್ಕೊಂಡ್ರಿ ಇವತ್ತು ನಾನು ಒಂದು ಕಾರ್ ತಗೋಬೇಕು ಅಂತ. ಎಸ್ಆರ್ನು ಒಬ್ಬೊಬ್ಬರ ಕಾರ್ಗಳು ಇನ್ನೊಂದಿಷ್ಟು ಜನಗಳಿಗೆ ಸ್ಫೂರ್ತಿ ಆಗುತ್ತೆ, ಅವರಿಗೂ ಒಂದು ಕನಸಿನ ಹುಟ್ಟಾಗುತ್ತೆ, ಅವರಿಗೆ ಇನ್ನು ಕೆಲಸ ಮಾಡೋದಕ್ಕೆ ಶಕ್ತಿ ತುಂಬುತ್ತೆ ಅಂತ ಹೇಳಿದ್ರೆ ನಾವು ಅದನ್ನ ಮಾಡಬೇಕಾಗಿದೆ. ನನಗೊಂದೇ ಇರುವಂತದ್ದು ಅಮೆರಿಕನ ವಿಶ್ವದ ದೊಡ್ಡಣ್ಣ ಅಂತ ಕಳೆದ ಎಷ್ಟು ವರ್ಷದಿಂದ ಕೇಳ್ತಾ ಇದೆ. ನನಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಎಷ್ಟು ಜನ ಅಮೆರಿಕದಲ್ಲಿ ಇದ್ದಾರೆ? ಬರೀ 35 ಕೋಟಿ ಜನಸಂಖ್ಯೆ. 35 ಕೋಟಿ ಜನಸಂಖ್ಯೆ ಇರುವಂತ ಅಮೆರಿಕನ ದೊಡ್ಡಣ್ಣ ಅಂತ ಕರಿತೀವಿ. 135 ಕೋಟಿ ಜನಸಂಖ್ಯೆ ಇರುವಂತ ಈ ದೇಶವನ್ನ ದಲಿತರ ದೇಶ, ಬಡತನ ದೇಶ, ಹಿಂದುಳಿದ ದೇಶ ಅಂತ ಹೇಳ್ತಾರೆ. ಯಾರ ಕಾರಣ? ನಾವುಗಳು ಕಾರಣ. ನಮ್ಮ ಸೋಮಾರಿತನದಿಂದ ಈ ದೇಶಕ್ಕೆ ಹಿಂಗಾಗಿದೆ. ನಾವು ಎದ್ದು ನಿಂತ್ಕೊಂಡಿದ್ರೆ ಇನ್ನು 5 ವರ್ಷದಲ್ಲಿ ಸೂಪರ್ ಪವರ್ ಕಂಟ್ರಿ ಮಾಡೋದಕ್ಕೆ 100% ಸಾಧ್ಯತೆ ಇದೆ. ಎಲ್ಲರೂ ಕೂಡ ಪಾಸಿಟಿವ್ ಆದಂತಹ ಒಂದು ವೇವ್ಸ್ ಕ್ರಿಯೇಟ್ ಆಗ್ತಾ ಇದೆ. ನಿಮ್ಗೆ ಆ ತರ ಒಂದು ದೊಡ್ಡದಾದಂತಹ ಮಹತ್ವಾಕಾಂಕ್ಷೆ ಇದ್ದಿದ್ರೆ ನಾನು ನನ್ನ ಕುಟುಂಬದ ಜೊತೆಗೆ ಸಮಾಜ, ನನ್ನ ದೇಶ ಈ ತರ ದೊಡ್ಡ ಮಟ್ಟದ ಬೆಳಿಬೇಕನ್ನೋ ಒಂದು ಇದ್ದಿದ್ರೆ ಆ ಸಣ್ಣ ವಿಚಾರಗಳನ್ನು ಬಿಟ್ಬಿಡಿ. IPL ಮ್ಯಾಚ್, ಸೀರಿಯಲ್, ಮತ್ತೊಂದು ಗಾಸಿಪ್ಪು, ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳುವಂಥದ್ದು, ಇದನ್ನೆಲ್ಲ ಬಿಟ್ಬಿಡ್ರಿ. ದೊಡ್ಡದಾಗಿ ಯೋಚನೆ ಮಾಡಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಒನ್ಸ್ ಅಗೇನ್ ಇವತ್ತೊಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ವಿ. ಕೋವಿಡ್-19 ಇದೆ, ನಮ್ಗೆ ಬಹಳಷ್ಟು ಭಯ ಇದೆ ಜನಗಳನ್ನು ಸೇರಿಸುವುದು. ಅದರ ನಡುವೆನೂ ಕೂಡ ನೀವೆಷ್ಟು ಜನ ಬಹಳ ಧೈರ್ಯದಿಂದ ಇದು ಬಂದು ಕೂತ್ಕೊಂಡು ನಮ್ಮ ಜೊತೆಗೆ ಕಾಲಾವಕಾಶವನ್ನು ಕಳೆದಿದ್ದೀರಿ. ಜೊತೆಗೆ ಈ ಒಂದು ಬಿಸ್ನೆಸ್ ಬಗ್ಗೆ ತಿಳ್ಕೊಂಡಿದ್ದೀರಾ. ತುಂಬಾ ಖುಷಿ ಆಗುತ್ತೆ. ಗಣೇಶಿಗೆ ಇದು ಲೈಫ್ ಟೈಮ್ ಒಂದು ಸೆಲೆಬ್ರೇಷನ್. ನಮ್ಗೊಂದು 4 ತಾಸು, ಆದ್ರೆ ಗಣೇಶದ ಜೀವನದ ಅತ್ಯಂತ ಶ್ರೇಷ್ಠವಾದಂತಹ ಸಮಯ, ಅವ್ರ ಜೀವನದ ಒಂದು ಅದ್ಭುತವಾದಂತಹ ಸಮಯಕ್ಕೆ ನೀವೆಲ್ಲರೂ ಬಂದಿರೋದು ಬಹಳ ಖುಷಿಯಾಗಿದೆ. ಮತ್ತೊಮ್ಮೆ ನಿಮ್ಮೆಲ್ಲರನ್ನೂ ಕೂಡ ನಮ್ಮ ಅದ್ಭುತವಾದಂತಹ ಮೋದಿಕೆ ಫ್ಯಾಮಿಲಿಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ಅದ್ಭುತವಾಗಿ ನೆರವೇರಿಸಿಕೊಟ್ಟಂತ ಸಂತೋಷ್ ಕಾಳಿದಾರ್ IAS ಮಾಡ್ಕೊಂಡಿದ್ರು. ತುಂಬಾ ಖುಷಿ ಆಗ್ತದೆ. ಮೊನ್ನೆ ಕಾರ್ ಬುಕ್ ಮಾಡಿ ಬಂದಿದ್ದಾರೆ. ನೆಕ್ಸ್ಟ್ ಮಂತ್ ಕಾರ್ ಬರ್ತಾ ಇದೆ ನವಂಬರ್ಗೆ. ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿರುವಂತಹ ಸಂತೋಷ್ ಅವ್ರನ್ನ ವೆಲ್ಕಮ್ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ ಜೈ.